ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಬಯಕೆ ಊಟನ ಊರಿಗೆ ತಗೊಂಡು ಹೋಗಿದ್ವಿ ಅಂತ ನಿನ್ನೆ ಶಾರ್ಟ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಇದು ಲಾಂಗ್ ವಿಡಿಯೋ, ಹಾಗಾಗಿ ಸಪ್ರೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾವ ರೀತಿಯಾಗಿ ನಾವು ಒಯ್ದಂತಹ ಅಡುಗೆಯ ಸಾಮಾನನ್ನು ಪೂಜೆಯನ್ನು ಮಾಡಿದ್ವಿ, ಹಾಗೆ 5 ಜನ ಮುತ್ತೈದೆಯರನ್ನು ಕರೆದಿದ್ವಿ ನಾವು. ಹಾಗೆ ಇಲ್ಲಿ ಮೊದಲಿಗೆ ಪೂಜೆಯನ್ನು ಮಾಡ್ತಾರೆ 5 ಜನ ಸೇರಿಕೊಂಡು. ಪೂಜೆ ಆದ ನಂತರ ಮತ್ತೆ 5 ಜನಕ್ಕೆ ನಾವು ಒಂದೇ ಕಡೆಯೇ ಕೂರಿಸ್ಬಿಟ್ಟು ಅರಿಶಿಣ ಕುಂಕುಮನ ಕೊಟ್ಟು 5 ಪ್ಲೇಟನ್ನು ಮೊದಲಿಗೆ ಕೊಡ್ತೀವಿ. ಅದಾದ ನಂತರ ಮೊದಲಿಗೆ ಪಲ್ಲವಿಯನ್ನು 1 ಪ್ಲೇಟ್ ಸರಿಯಾಗಿ ಹಚ್ಚಿ ಕೊಟ್ಟ ನಂತರ 5 ಜನಕ್ಕೆ ಮುತ್ತೈದೆಯರನ್ನು ಕೊಡ್ತೀವಿ. ಅದಾದ ನಂತರನೇ ಬೇರೆಯವರೆಲ್ಲರೂ ಕೂಡ ಊಟ ಮಾಡಬೇಕು. ಇವಾಗ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಪೂಜೆ ಆದ ನಂತರ ಇವರನ್ನು ಒಂದು ಕಡೆಗೆ ಕೂರಿಸಿ 5 ಜನಕ್ಕೂ ಕೂಡ ಕೊಡ್ತೀವಿ. ಅದೆಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ. ಮಾಮಿ ದಿವಸ ಪೂಜೆ ಆದ ನಂತರ ಇವಾಗ ಎಲ್ಲಾನು ಕೂಡ ಒಂದೊಂದೇ ಓಪನ್ ಮಾಡ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ ಮುಗಿಸಿ ಎಲ್ಲ ಓಪನ್ ಮಾಡಿದ ನಂತರ ಒಂದು 6 ಪ್ಲೇಟ್ಗಳಿಗೆ ಎಲ್ಲಾನು ಕೂಡ ಹಚ್ಚುತ್ತಾರೆ ಒಂದೊಂದೇ ಆಗಿ. ಹಚ್ಚಿದ ನಂತರ 1 ಪ್ಲೇಟು ಮೊದಲಿಗೆ ಪಲ್ಲವಿಯನ್ನು ಕುಂಕುಮ ಹಚ್ಚಿ ಕೊಟ್ಬಿಡ್ತಾರೆ. ಅದಾದ ನಂತರ 5 ಜನ ಮುತ್ತೈದರನ್ನು ಕೊಡ್ತಾರೆ. ನೋಡ್ಬೋದು ಇಲ್ಲಿ ಮೊದಲಿಗೆ ಪಲ್ಲವಿಗೆ ಕೊಡುವಂತಹ ಪ್ಲೇಟು, ಹಾಗೆ 5 ಜನ ಮುತ್ತೈದೆಯರನ್ನು ಕೊಡುವಂತಹ ಪ್ಲೇಟ್ನಲ್ಲಿ ಎಲ್ಲನೂ ಕೂಡ ಮಿಸ್ ಮಾಡದೇ, ಒಂದು ಐಟಮ್ ಕೂಡ ಮಿಸ್ ಮಾಡದೇ ಕೊಟ್ಟಿರಬೇಕು. ಬೇರೆ ಯಾರು ಬೇಕಾದರೂ ಏನು ಬೇಕಾದರೂ ಊಟ ಮಾಡ್ಬೋದು. ಇಲ್ಲಿ ಏನೇನು ಐಟಮ್ ಇದೆ ಅಂತ ನೋಡ್ಬೋದು. ಮೊದಲಿಗೆ ಶೇಂಗಾ ಹೋಳಿಗೆ, ನೋಡಿದ ನಂತರ ಇಲ್ಲಿ ಕರ್ಜಿಕಾಯಿ ಆದ ನಂತರ ಸಜ್ಜೆ ರೊಟ್ಟಿ ಒಂದು ಬೇರೆ ಕಡೆ ಮಾಡಿಸಿದ್ದೀವಿ. ಇಲ್ಲಿ ಧಪಾಟಿ ನೋಡ್ತಾ ಇದ್ದೀರಲ್ವ, ಧಪಾಟಿ ಕೂಡ ಮನೆಯಲ್ಲೇ ಮಾಡಿದ್ದೀವಿ. ಇದು ಸಜ್ಜೆ ರೊಟ್ಟಿ. ಅದಾದ ನಂತರ ಇಲ್ಲಿ ಮಾದಲಿ, ಮೊಸರನ್ನ, ಹಾಗೆ ದಾಲ್ ಫ್ರೈ, ಕೋಡ್ಬೇಳೆ, ಹಾಗೆ ಎಣ್ಗಾಯಿ ಪಲ್ಯ, ತುಂಬದನೇಕಾಯಿ ಪಲ್ಯ ಅಂತ ಕೂಡ ಕರಿತೀವಿ, ಹಾಗೆ ಲೆಮನ್ ರೈಸ್, ಜೋಳದ ಬಾನ, ಹಾಗೆ ಚಟ್ನಿ ಪುಡಿಗಳು, ಇದೆಲ್ಲವನ್ನು ಕೂಡ ಇದೆ. ಇವಾಗ ಮೊದಲಿಗೆ ಪಲ್ಲವಿಯನ್ನು ಕೊಡ್ತಾ ಇದ್ದಾರೆ. ಇವಾಗ 5 ಜನ ಸೇರಿಕೊಂಡು ಪಲ್ಲವಿಗೆ ಕೊಟ್ಟಿದ್ದಾಯಿತು ಪ್ಲೇಟು. ನೋಡ್ಬೋದು ಇವಾಗ ಅವಳನ್ನು ಆರತಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದೇವರಿಗೆ ಲೋಕ ಶಡ್ ಮಾಡಿ ಬಾಯಿ ಮಾಡಿ ಉಂಡ್ರಿ ಇಬ್ಬರು ಈಗೆಲ್ಲ ಹಚ್ಕೊಂಡು 5 ಆಟ ಇವಾಗ ಅವರು ಗಂಡ ಹೆಂಡತಿ ದೇವರಿಗೆ ನಮಸ್ಕರಿಸಿ
ಅವರು ಆ ಪ್ಲೇಟ್ನಲ್ಲಿ ಊಟ ಮಾಡ್ತಾರೆ. ಇದಾದ ನಂತರ ಇಲ್ಲಿ 5 ಜನಕ್ಕೆ ನಾವೇ 5 ಪ್ಲೇಟನ್ನು ಹಚ್ಚಿ ಕೊಡ್ತಾಯಿದ್ದೀನಿ, ನಾನೇ ಕೊಡ್ತಾಯಿದ್ದೀನಿ, ನೋಡ್ಬೋದು. ಇಲ್ಲಿ ಮುತ್ತೈದೆಯರನ್ನು ಪ್ಲೇಟ್ ಕೊಡುವಾಗ 5 ಜನರಲ್ಲಿ ಪೂಜಾ ಕೂಡ ಇದ್ದಳು ಅಲ್ವಾ. ಇಲ್ಲಿ ಅವಳು ಆ ಪ್ಲೇಟನ್ನು ತಗೊಂಡು ಊಟ ಮಾಡೋದಕ್ಕೆ ಕೂತ್ಕೊಂಡಾಗ ನಮ್ಮ ಹಳೆಯಂದ್ರು ಕೂಡ ಜಾಯ್ನ್ ಆಗಿದ್ದಾರೆ, ನೋಡ್ಬೋದು. ಸುಂದರವಾದ ಕ್ಷಣಗಳು ಅಂತಲೇ ಹೇಳ್ಬೋದು. ಒಬ್ರಿಗೊಬ್ಬರು ತಿನ್ನಿಸ್ತಾ ಇದ್ದಾರೆ. ನಾನು ವಿಡಿಯೋ ಲೈವ್ ಇದೆ ಅಂತ ಹೇಳಿದೆ, ಹಾಗಾಗಿ ಪೂಜಾ ಇಲ್ಲಿ ನಾನು ತಿನ್ನಿಸ್ತಾ ಇದ್ದರೆ ಯಾಕೆ ತಿಂತಾ ಇಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಳು. ಇದಾದ ನಂತರ ಇಲ್ಲಿ ನೋಡ್ಬೋದು ಪಲ್ಲವಿಗೂ ಕೂಡ ಪ್ಲೇಟನ್ನು ತಗೊಂಡು ಬಂದು ಕೂತ್ಕೊಂಡಿದ್ದಾಳೆ. ಪಲ್ಲವಿ ಕೂಡ ಊಟ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಾಗಿದೆ ಅಡುಗೆ ಅಂತ. ನಾವೆಲ್ಲ 8 ದಿವಸ ಅಡುಗೆಯನ್ನು ಮಾಡ್ತಾ ಇದ್ವಿ ಅಲ್ವಾ. ಎಲ್ಲನೂ ಒಂದೊಂದೇ ರೆಡಿ ಮಾಡುವಾಗ ಅವಳ ಮನಸ್ಸೆಲ್ಲ ಈ ಕಡೆನೇ ಇತ್ತು, ತವ್ರ ಮನೆಯಲ್ಲೇ ಇತ್ತು. ಆದರೆ ಬರೋ ಹಾಗಿಲ್ಲ ಅಲ್ವಾ, ಹಾಗಾಗಿ ಬರಲಿಲ್ಲ. ಇವಾಗ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಎಲ್ಲ ಅಡುಗೆನೂ ಕೂಡ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ, ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತ ಹೇಳಿದ್ರು. ಇಲ್ಲಿ ನಾನು ಕೂಡ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ಬೋದು. ನನಗಂತೂ ತುಂಬಾ ಹಸಿವೆ ಹಿಂದಕ್ಕಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬ್ರೇಕ್ಫಾಸ್ಟ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಡೈರೆಕ್ಟಾಗಿ ಈ ಕಡೆನೇ ಬಂದಿದ್ದೀನಿ. ಹಾಗಾಗಿ ಇವಾಗ ಊಟ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಡೆಕೋರೇಷನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವರು, ಪೂಜಾ ಮತ್ತು ನಮ್ಮ ಹಳೆಯಂದ್ರು. ಅವರ ಡೆಕೋರೇಷನ್ ಅಂತೂ ರಾತ್ರಿ ಫುಲ್ ನೈಟ್ ತುಂಬಾ ಲೇಟ್ ತನಕ ಅವರು ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ಈ ಎಲ್ಲ ಸಾಮಾನುಗಳನ್ನು ಜೋಡಿಸಿ ಇಡೋದು, ಎಲ್ಲ ಡೆಕೋರೇಟಿವ್ ಐಟಮ್ಸ್ಗಳನ್ನು ರೆಡಿ ಮಾಡೋದು ಎಲ್ಲನೂ ಕೂಡ ಅವರೇ ಜವಾಬ್ದಾರಿಯನ್ನು ತಗೊಂಡಿದ್ರು. ತುಂಬಾ ಚೆನ್ನಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ನಾನು ಆವತ್ತಿನ ದಿವಸ ಲೈವ್ ಕೂಡ ಇಟ್ಟಿದ್ದೆ, ಆ ವಿಡಿಯೋನ ತುಂಬ ಜನ ನೋಡಿಲ್ಲ. ಇವಾಗ ನೀವು ಲೈವ್ನ ಚೆಕ್ ಮಾಡಿ ನೋಡಿ, ಅವರು ಯಾವ ಥರ ತಾಳ್ಮೆಯಿಂದ ಅವರು ರೆಡಿ ಮಾಡಿದ್ದಾರೆ ಎಲ್ಲನೂ ಕೂಡ ಅಂತ ನೋಡ್ಬೋದು. ಅವರು ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲನೂ ಕೂಡ ತಗೊಂಡು ಬಂದಿದ್ದಾರೆ. ನೀವು ಆ ವಿಡಿಯೋ ನೋಡಿದರೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಲೈವ್ ಇಟ್ಟಿದ್ದೆ ನಾನು. ಹಾಗೆ ಇಲ್ಲಿ ಸ್ವಲ್ಪ ಮಾತ್ರ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಡಾಲು ಯಾವ ಥರ ತಿರುಗ್ತಾ ಇದೆ ಅಂತಂದ್ಬಿಟ್ಟು ಇದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿ ಮೊದಲೇ ಎಲ್ಲನೂ ಕೂಡ ತರಿಸಿ ಇಟ್ಕೊಂಡು ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಜೋಡಿಸ್ಕೊಂಡು ಬಂದರೂ ಕೂಡ ಒಂದೊಂದು ಸ್ಟಿಕ್ ಮಾಡಿದ್ದು ಬೀಳ್ತಾ ಇತ್ತು. ಹಾಗಾಗಿ ಇಲ್ಲಿ ಬಂದು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ದುಡ್ಡು ಕೊಟ್ಟು ಎಲ್ಲ ಡೆಕೋರೇಷನನ್ನು ಮಾಡಿಸ್ಬೋದಿತ್ತು, ಯಾವ ದೊಡ್ಡ ವಿಷಯ ಕೂಡ ಇರಲಿಲ್ಲ. ಆದರೆ ಸ್ವತಃ ತನ್ನ ತಂಗಿಯ ಫಂಕ್ಷನ್ಗೆ ನಾವೇ ರೆಡಿ ಮಾಡಬೇಕು ಅಂತಂದ್ಬಿಟ್ಟು ಒಂದೊಂದೇ ಐಟಮ್ಸ್ಗಳನ್ನು ತಗೊಂಡು ಬಂದು ಎಲ್ಲನೂ ಕೂಡ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ತುಂಬಾ ಗ್ರೇಟ್ ಅಕ್ಕ ಅಂತಲೇ ಹೇಳ್ಬೋದು. ಹಾಗೆ ಅವಳು ಅಕ್ಕ ಆದರೆ ಭಾವ ಕೂಡ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ತಾಳ್ಮೆಯಿಂದ ಇಬ್ಬರು ಸೇರಿಕೊಂಡು ಇದೆಲ್ಲವನ್ನು ರೆಡಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಕ್ಕಳು ನೋಡ್ತಾ ಇದ್ದೀರಲ್ವ, ನಾವೆಲ್ಲ ಮೆಹಂದಿಯನ್ನು ಹಾಕೊಳ್ಳೋದು ನೋಡಿಕೊಂಡು ಇಲ್ಲಿ ಅವರು ಕೂಡ ಬ್ರದರ್ ಟು ಬಿ ಹಾಗೆ ಮಾಮ ಟು ಬಿ ಎಲ್ಲವನ್ನು ಅವರು ಕೂಡ ಹಾಕ್ಕೊಂಡಿದ್ದಾರೆ ಕೈ ಮೇಲೆ, ನೋಡ್ಬೋದು. ಹಾಗೆ ನಮ್ಮ ಪಲ್ಲವಿಗೆ ಯಾರೂ ಕೂಡ ಇನ್ನೂ ಮೆಹಂದಿ ಹಾಕಿರಲಿಲ್ಲ, ಹಾಗಾಗಿ ನಮ್ಮ ಜೊತೆಕನೇ ಹಾಕೋದಾಗಿ ಬಂತು. ಅವಳು ಅಂತೂ ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ನಮ್ಮ ಅಕ್ಕ. ಹಾಗಾಗಿ ಇಲ್ಲಿ ಪಲ್ಲವಿಗೆ ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಹಾಗೆ ಇಲ್ಲಿ ಮೆಹಂದಿ ಹಾಕೋದನ್ನು ನೋಡ್ತಾ ಇದ್ದೀರಲ್ವ. ಯಾವ ಮೆಹಂದಿ ಕ್ಲಾಸ್ಗೂ ಹೋಗಿಲ್ಲ, ಮೆಹಂದಿ ಅಂದರೆ ಮೆಹಂದಿ ಅಂತಲೇ ಅಲ್ಲ, ಯಾವುದೇ ಕೆಲಸದಲ್ಲೂ ತುಂಬಾ ಪರ್ಫೆಕ್ಟ್ ನಮ್ಮ ಅಕ್ಕ. ಯಾವುದೇ ಕ್ಲಾಸ್ಗೆ ಹೋದವ್ರಿಗೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಮೆಹಂದಿ ಎಷ್ಟು ಸೂಪರಾಗಿ ಹಾಕ್ತಾ ಇದ್ದಾರೆ ಅಂತ ನೋಡ್ಬೋದು. ಫುಲ್ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿಲ್ಲ, ಅದು ಮರ್ತೇ ಹೋದೆ ನಾನು ಮೆಹಂದಿದು. ಅದಾದ ನಂತರ ಇಲ್ಲಿ ಇವರ ಡೆಕೋರೇಷನ್ ಮುಗಿತಾ ಇಲ್ಲ, ನೋಡ್ತಾ ಇದ್ದೀರಲ್ವ. ತುಂಬಾ ಲೇಟ್ ಆಗಿತ್ತು, ನೈಟ್ ಫುಲ್ ಅವರು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಮತ್ತೆ ಅವೆಲ್ಲನೂ ಕೂಡ ಜವಾಬ್ದಾರಿಯಿಂದ ಹಾಳಾಗದೇನೆ ಫಂಕ್ಷನ್ ಹಾಲ್ಗೆ ತಗೊಂಡು ಹೋಗಬೇಕು ಎಲ್ಲನೂ ಕೂಡ. ಹಾಗೆ ಅಲ್ಲಿ ಯಾವ ಥರ ಅವರು ಡೆಕೋರೇಟ್ ಮಾಡಿದರು ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನಮ್ಮ ಪಲ್ಲವಿ ಅತ್ತಿ ಇವರು ಬಂದಿದ್ದಾರೆ, ನೋಡ್ತಾ ಇದ್ದೀರಲ್ವ.
ಅವರು ತೆಲುಗು, ನಾವು ಕನ್ನಡ ಮಾತನಾಡ್ತಾ ಇದ್ವಿ. ಅವರಿಗೆ ಕನ್ನಡ ಅರ್ಥ ಆಗುತ್ತೆ, ನಮಗೆ ತೆಲುಗು ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ನಮ್ಮ ಅತ್ತಿಗೆಯನ್ನು ಚಿಡಾಯಿಸ್ತಾ ಇದ್ವಿ. ಇವರು ನಮ್ಮ ಅತ್ತಿಗೆ ಅಂತ ಅಂದ್ಬಿಟ್ಟು ಕಡಿ ನಿಲ್ತಾ ಇಲ್ಲ, ಸ್ವಲ್ಪ ಬಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಜೋಕ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಚಾಕ್ಲೇಟ್ ಕೇಕ್ ಯಾವ ಥರ ರೆಡಿಯಾಗಿದೆ ನೋಡ್ಬೋದು. ಹಾಗೆ ಇಲ್ಲಿ ಗೋಧಿ ಸರ ಕೂಡ ಬೇಕು ಅಲ್ವಾ, ಹಾಗಾಗಿ ನಮ್ಮ ಅಕ್ಕನ ಹತ್ರ ಅಂದರೆ ಜ್ಯೋತಕ್ಕನ ಹತ್ರ ಕುಬ್ಸ ತೊಡಿಸೋದು ಇಲ್ಲ, ಅದು ಶಾಸ್ತ್ರ ಒಬ್ಬೊಬ್ರ ಕಡೆ ಇರುತ್ತೆ, ಒಬ್ಬೊಬ್ರ ಕಡೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾನೇ ಇಲ್ಲಿ ಗೋಧಿ ಸರನ ರೆಡಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಅತ್ತೆಕಾಯಿ ಕೂಡ ತೊಗೊಂಡು ಬಂದಿದ್ದಾರೆ. ಇದರ ಮಾಲೆ ಕೂಡ ನಾನು ಇವಾಗ ರೆಡಿ ಮಾಡ್ತೀನಿ. ರಾತ್ರಿ ಇವೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಟೆನ್ಷನ್ ಆಗೋದಿಲ್ಲ ಅಂತಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ 2 ಮಾಲೆ ಕೂಡ ರೆಡಿಯಾಗಿದೆ. ಗೋಧಿ ಸರ ಮತ್ತು ಇದು ಅತ್ತಿಕಾಯಿ ಸರ 2 ಕೂಡ ರೆಡಿಯಾಗಿದೆ. ಒಂದು ಬಾಕ್ಸ್ಗೆ ಹಾಕಿಟ್ರೆ ಬೆಳಗ್ಗೆ ತೊಗೊಂಡು ಫಂಕ್ಷನ್ ಹಾಲ್ಗೆ ಹೋಗಬೇಕು. ಹಾಗೆ ಇಲ್ಲಿ ಮೆಹಂದಿ ಕೂಡ ಫುಲ್ ಹಚ್ಚೋದು ಮುಗಿದಿತ್ತು. ನೈಟ್ ಒಂದು ಸಲ ನಾವು ಫಂಕ್ಷನ್ ಹಾಲ್ಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಗಾರ್ಡನ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಡಾನ್ಸ್ ಮಾಸ್ಟರ್ ಚಿಂಟು ಇಲ್ಲಿ ನೋಡ್ತಾ ಇದ್ದೀರಲ್ವ, ಡಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾನೆ. ಅವನು ಯಾವ ಥರ ಹೇಳ್ತಾನೆ ಅದೇ ಥರ ನಾವು ನಿಂತ್ಕೊಳ್ಬೇಕು. ಇಲ್ಲಿ ಒಂದೆರಡು ಶಾರ್ಟ್ಸ್ಗಳನ್ನು ಮಾಡಿದರು. ಅದಾದ ನಂತರ ಮತ್ತೆ ಊಟನ ಮಾಡಿದ್ರು ಮಕ್ಕಳು. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 12 ಗಂಟೆನೇ ಆಯಿತು ನಾವು ಮನೆಗೆ ಹೋಗೋದಕ್ಕೆ. ಮತ್ತು ನಾಳೆ ಫಂಕ್ಷನ್ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.